ಎಲ್ಲರಿಗೂ ನಮಸ್ಕಾರ. ಕಠೋಪನಿಷತ್ತು ಭಾಗ 4, ಯಮನಿಂದ ಆತ್ಮನ ಸ್ವರೂಪದ ವಿವರಣೆ. ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ಬ್ರಹ್ಮವಿದ್ಯೆಯನ್ನು ಅನನ್ಯವಾದ ಗುರುವಿನ ಸಹಾಯ ಇಲ್ಲದೆ ಕಲಿಯಕ್ಕಾಗಲ್ಲ ಅಂತ ಹೇಳ್ತಾ ಯಮ ನಚಿಕೇತನನ್ನು ಮೆಚ್ಚಿ ಹೊಗಳುತ್ತಾ ಇದ್ದಾನೆ. ಹಾಗೂ ಅವನ ಬಳಿ ತಾನು ಎಲ್ಲಿ ತಪ್ಪು ಮಾಡಿದೆ ಅಂತಲೂ ಹೇಳ್ಕೊಳ್ತಾ ಇದ್ದಾನೆ. ಮೃತ್ಯುದೇವತೆಯ ಪದವಿ ಅನಿತ್ಯ ಅಂತ ಗೊತ್ತಿದ್ರೂ ತಾನು ನಿತ್ಯವಾದ ಆತ್ಮಜ್ಞಾನವನ್ನು ಬಯಸದೆ ನಾಚಿಕೇತಾಗ್ನಿಯ ಕರ್ಮಗಳನ್ನು ಕ್ರಮವಾಗಿ ಮಾಡಿ ಯಮ ಪದವಿಯನ್ನು ಪಡೆದೆ ಎನ್ನುತ್ತಾನೆ ಯಮಧರ್ಮ. ತನ್ನೊಡನೆ ನಚಿಕೇತನನ್ನು ಹೋಲಿಸಿಕೊಂಡು ಆ ರೀತಿಯ ಯಾವ ಪದವಿಯನ್ನು ಬಯಸದೆ ಶಾಶ್ವತವಾದ ಬ್ರಹ್ಮಜ್ಞಾನವನ್ನೇ ಬಯಸಿದ ಅವನ ವಿವೇಕ ಹಾಗೂ ವೈರಾಗ್ಯಕ್ಕೆ ತನ್ನ ಮೆಚ್ಚುಗೆಯನ್ನು ತೋರಿಸ್ತಾ ಇದ್ದಾನೆ. ಯಮ ನಚಿಕೇತನಿಗೆ ವಿಸ್ತಾರವಾದ ರಾಜ್ಯ, ದಾಸದಾಸಿಯರು, ದೀರ್ಘಾಯುಷು, ಬೇಕಾದಷ್ಟು ಹಣ, ಮರ್ತ್ಯನಿಗೆ ಯಾವೆಲ್ಲ ಸುಖ ಬೇಕೋ ಎಲ್ಲವನ್ನೂ ಕೊಡಕ್ಕೆ ಸಿದ್ಧನಿದ್ದ. ಆದರೆ ಎಲ್ಲವನ್ನೂ ನಚಿಕೇತ ಧೈರ್ಯವಾಗಿ ತ್ಯಾಗ ಮಾಡಿದ. ಪರಮಾತ್ಮ ತತ್ವವನ್ನು ತಿಳಿಯ ಬಯಸುವವರು ಹೊಂದಿರಬೇಕಾಗಿದ್ದಂಥ ಇಹಾಮೂತ್ರ ಫಲಭೋಗ ವಿರಾಗವನ್ನು ನಚಿಕೇತ ಸಾಧಿಸ್ಕೊಂಡಿದ್ದಾನೆ. ಅಂದರೆ ಇಹಲೋಕದ ಭೋಗ ಸಮೂಹವನ್ನು, ಪರಲೋಕದ ಸುಖ ಭೋಗಗಳನ್ನು ಒಂದು ಕ್ಷಣವೂ ಯೋಚಿಸದೆ ತಿರಸ್ಕರಿಸಿ ಆತ್ಮಜ್ಞಾನವೇ ಬೇಕು ಎಂದು ತವಕ ಪಡುತ್ತಿದ್ದಾನೆ ನಚಿಕೇತ. ಅವನ ವಿವೇಕವನ್ನು, ಮನಸ್ಥೈರ್ಯವನ್ನು ಮೆಚ್ಚಿದ ಯಮಧರ್ಮ ಅವನಿಗೆ ಶಾಶ್ವತವಾದ ಆನಂದವನ್ನು ಕೊಡುವ ಬ್ರಹ್ಮಜ್ಞಾನವನ್ನು ಉಪದೇಶಿಸುತ್ತಾ ಆತ್ಮನ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದಾನೆ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಶೋಕೌ ಜಹಾತಿ. ಅಂದರೆ ನೋಡಲು ಸುಲಭನಲ್ಲದವನು, ರಹಸ್ಯವಾದ ಸ್ಥಳವನ್ನು ಪ್ರವೇಶಿಸಿರುವವನು, ಬುದ್ಧಿಗುಹೆಯಲ್ಲಿ ಅಡಗಿರುವವನು, ಕಷ್ಟ ಸಮೂಹಗಳ ನಡುವೆ ಇರುವವನು, ಪುರಾತನನೂ ಆದ ಆತ್ಮನನ್ನು ಅಧ್ಯಾತ್ಮ ಯೋಗದಿಂದ ತಿಳಿದುಕೊಂಡ ಬುದ್ಧಿವಂತನು ಹರ್ಷ ಶೋಕಗಳನ್ನು ಬಿಡುತ್ತಾನೆ ಎಂದರ್ಥ. ದುರ್ದರ್ಶಂ ಎಂದರೆ ನೋಡಲು ಸುಲಭನಲ್ಲದ ಎಂದರ್ಥ. ಕಣ್ಣು ಮುಂತಾದ ಯಾವ ಇಂದ್ರಿಯಗಳ ಮೂಲಕವಾಗಲಿ, ಮನಸ್ಸು ಬುದ್ಧಿಗಳ ಮೂಲಕವಾಗಲಿ ಆತ್ಮನನ್ನು ತಿಳಿಯಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾನೆ ಯಮ. ಕೇನೋಪನಿಷತ್ತಿನಲ್ಲಿ ಹೇಳಿರುವಂತೆ ಯಾವುದನ್ನು ಕಣ್ಣಿನಿಂದ ನೋಡಲು ಆಗುವುದಿಲ್ಲವೋ, ಯಾವುದರಿಂದ ಕಣ್ಣಿಗೆ ನೋಡುವ ಶಕ್ತಿ ಬಂದಿದೆಯೋ ಅಂಥ ಆತ್ಮನನ್ನು ದುರ್ದರ್ಶಂ ಎನ್ನಲಾಗಿದೆ. ಅದು ದೃಶ್ಯ ವಸ್ತುವಲ್ಲ. ನಮ್ಮ ಶರೀರ, ಮನಸ್ಸು, ಇಂದ್ರಿಯಗಳಿಗೆ ಚೇತನವನ್ನಿತ್ತು ಅವುಗಳಿಗೆ ಕೆಲಸ ಮಾಡುವ ಶಕ್ತಿಯನ್ನು ಕೊಡುವ ಆತ್ಮನನ್ನು ಯಾವುದೇ ಇಂದ್ರಿಯಗಳ ಮೂಲಕ ಅರಿಯಲಾಗುವುದಿಲ್ಲ. ಒಟ್ಟಿನಲ್ಲಿ ಈ ಈಶ್ವರ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ನಾವು ಲೌಕಿಕ ವಿಷಯಗಳನ್ನು ಅರಿಯುವ ಕ್ರಮದಲ್ಲಿ ತಿಳಿಯಲು ಸಾಧ್ಯವಿಲ್ಲ ಎಂದು ಶ್ರುತಿಯ ಅಭಿಪ್ರಾಯ. ಗೂಢಮನುಪ್ರವಿಷ್ಟಂ ಎಂದರೆ ಅತ್ಯಂತ ಗುಟ್ಟಾಗಿರುವ ರಹಸ್ಯವಾದ ಸ್ಥಳದಲ್ಲಿ ಅವಿತಿರುವವನು ಎಂದರ್ಥ. ಹೀಗೆ ಹೇಳಿದಾಗ ಓತಪ್ರೋತವಾಗಿ ಸಮಾನವಾಗಿ ಎಲ್ಲ ಕಡೆಯೂ ಹರಡಿರುವ ಪರಮಾತ್ಮನ ಸರ್ವವ್ಯಾಪಕತ್ವವನ್ನು ನಾವು ಅಲ್ಲಗಳೆದಂತಾಗುತ್ತದೆ. ಇದು ಮೃತ್ಯುದೇವತೆಯ ಅಭಿಪ್ರಾಯವೂ ಅಲ್ಲ, ಶ್ರುತಿಯ ಉದ್ದೇಶವೂ ಅಲ್ಲ. ಆತ್ಮವು ನಮ್ಮಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ ಎಂದು ಸೂಚಿಸುವುದೇ ಇದರ ಇಂಗಿತ. ಇಲ್ಲಿ ಹೊರಗೆ ಕಾಣುವ ಶರೀರ ಅತ್ಯಂತ ಸ್ಥೂಲವಾದದ್ದು. ಅದರೊಳಗಿರುವ ಪ್ರಾಣ ಶರೀರಕ್ಕಿನ್ನ ಸೂಕ್ಷ್ಮ, ಇದಕ್ಕಿನ್ನ ಸೂಕ್ಷ್ಮ ಮನಸ್ಸು. ಇಲ್ಲಿ ಯಾವುದು ಹೆಚ್ಚು ವ್ಯಾಪಿಸಿಕೊಳ್ಳುವುದೋ ಅದನ್ನು ಹೆಚ್ಚು ಸೂಕ್ಷ್ಮ ಎಂದು ನಿರ್ಧರಿಸಲಾಗುತ್ತಿದೆ. ಇದು ಪಂಚಕೋಶಗಳ ವಿಶ್ಲೇಷಣೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇವುಗಳು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿ ನಮ್ಮ ಒಳಗಿವೆ. ಈ ಎಲ್ಲವನ್ನೂ ಆವರಿಸಿಕೊಂಡಿರುವ ಆತ್ಮವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈ 5 ಕೋಶಗಳಿಗೂ ಚೈತನ್ಯ ತುಂಬುತ್ತಿದೆ ಹಾಗೂ ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಅಂತರಾಳದಲ್ಲಿ ಅಡಗಿಕೊಂಡಿದೆ ಎಂದು ಹೇಳಲಾಗಿದೆ.
ಗುಹಾಹಿತಂ ಎಂದರೆ ಆತ್ಮವು ಬುದ್ಧಿ ಗುಹೆಯಲ್ಲಿ ಅಡಗಿದೆ ಎಂದರ್ಥ. ಬುದ್ಧಿಯು ಹೃದಯ ಗುಹೆಯಲ್ಲಿದೆ ಎಂಬುದು ನಮಗೆ ವೇದ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಒಂದು ನಂಬಿಕೆ. ಹೃದಯದ ಮೃದು ಮಧುರ ಭಾವನೆಗಳಿಂದ ಸಂಸ್ಕಾರಗೊಳ್ಳದ ಆಲೋಚನೆಗಳು ಕಠೋರವಾಗಿಯೂ ಕರ್ಕಶವಾಗಿಯೂ ತೋರುತ್ತವೆ. ಆತ್ಮಾನ್ವೇಷಣೆಯ ವಿಷಯದಲ್ಲಿಯೂ ಅಷ್ಟೇ. ಹೃದಯದ ಸಂವೇದನೆಗಳಿಂದ ಪರಿಷ್ಕಾರಗೊಂಡ ಬುದ್ಧಿ ಹಾಗೂ ಮನಸ್ಸುಗಳು ಫಲಕಾರಿಯಾಗುತ್ತವೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡೇ ಶ್ರುತಿಯು ಬುದ್ಧಿಯು ಹೃದಯ ಗುಹೆಯಲ್ಲಿ ಅಡಗಿದೆ ಎಂದು ಹೇಳಿರುವುದು. ಆತ್ಮ ಸಾಕ್ಷಾತ್ಕಾರವು ಹೃದಯ ಮತ್ತು ಬುದ್ಧಿ ಕ್ರಿಯೆಗಳ ಸಮಾನ ಸಮ್ಮಿಳಿತದಿಂದಲೇ ಲಭ್ಯ. ಗಹ್ವರೇಷ್ಠಂ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಕೂಡಿದ ಈ ಮನುಷ್ಯ ದೇಹದ ಸಕಲ ಸಂಕಷ್ಟಗಳ ಮಧ್ಯೆ ಆತ್ಮ ಇದ್ದಾನೆ ಎನ್ನುತ್ತಾನೆ ಯಮ. ಭಯ, ದುಃಖ, ಸಂಕಟಗಳ ನಡುವೆ ಹುಚ್ಚೆದ್ದು ಕುಣಿಯುವ ಆಲೋಚನೆಗಳಿಂದ ಕ್ಷುಬ್ಧವಾದ ಮನುಷ್ಯನ ಬುದ್ಧಿಗೆ ಅತೀಂದ್ರಿಯವಾದ ಸೂಕ್ಷ್ಮತಮವಾದ ಆತ್ಮನನ್ನು ಅರಿಯುವ ಶಕ್ತಿಯಾಗಲಿ ಏಕಾಗ್ರತೆಯಾಗಲಿ ಇರೋದಿಲ್ಲ. ಆದ್ದರಿಂದಲೇ ಆತ್ಮನು ಅನರ್ಥ ಸಂಕಟಗಳ ನಡುವೆ ಅಡಗಿರುತ್ತಾನೆ ಎಂದು ಹೇಳಿರುವುದು. ಪುರಾಣಂ ಎಂದರೆ ಪುರಾತನವಾದದ್ದು. ಆತ್ಮ ಪುರಾಣ ಪುರುಷ. ಎಲ್ಲ ಜಡ ಜೀವ ಜಗತ್ತಿಗೆ ಚೈತನ್ಯನಾದ ಆತ್ಮ ಹುಟ್ಟಿದ್ದೂ ಇಲ್ಲ, ಸಾಯುವುದೂ ಇಲ್ಲ. ಹುಟ್ಟು ಸಾವುಗಳನ್ನು ಕಾಣದ ಅನಾದಿ ಅನಂತನಾದ ಶಾಶ್ವತವಾದ ವಸ್ತುವನ್ನು ಪುರಾತನವಾದದ್ದು, ಪುರಾಣವಾದದ್ದು ಎನ್ನುತ್ತಿದ್ದಾನೆ ಯಮ. ಇಂಥ ಆತ್ಮನನ್ನು ಅಧ್ಯಾತ್ಮ ಯೋಗ ಪ್ರಾಪ್ತಿಯಿಂದ ತಿಳಿದುಕೊಳ್ಳಬಹುದು ಎಂದು ಹೇಳಲಾಗಿದೆ. ನೋಡಲು ಸುಲಭನಲ್ಲದ ರಹಸ್ಯವಾದ ಬುದ್ಧಿಗುಹೆಯಲ್ಲಿ ಸಂಕಷ್ಟಗಳ ನಡುವೆ ಅಡಗಿರುವ ಅತಿ ಪುರಾತನನಾದ ಆತ್ಮನನ್ನು ಅಧ್ಯಾತ್ಮ ಯೋಗ ಪ್ರಾಪ್ತಿಯಿಂದ ತಿಳಿದುಕೊಳ್ಳಬಹುದು ಎನ್ನುತ್ತದೆ ಶ್ರುತಿ. ಇಲ್ಲಿ ಯೋಗ ಎಂದರೆ ಧ್ಯಾನ ಮತ್ತು ಏಕಾಗ್ರತೆಗಳ ಮೂಲಕ ದೇಹ ಹಾಗೂ ಮನಸ್ಸನ್ನು ನಿಯಂತ್ರಿಸುವುದು. ಬಹಿರ್ಮುಖವಾಗಿರುವ ನಮ್ಮ ಇಂದ್ರಿಯಗಳು ಹೊರಗಿನ ವಿಷಯ ವಸ್ತುಗಳ ಕಡೆಗೆ ಓಡುತ್ತಿರುತ್ತವೆ. ಅಂತಹ ಇಂದ್ರಿಯಗಳು ಹಾಗೂ ಮನೋಬುದ್ಧಿಗಳು ಹೊರಗೆ ಹೋಗುವುದನ್ನು ತಡೆಗಟ್ಟಿ ನಮ್ಮ ಹೃದಯ ಗುಹೆಯಲ್ಲಿರುವ ಆತ್ಮನ ಕಡೆಗೆ ಏಕಾಗ್ರತೆಯಿಂದ ಒಳಮುಖವಾಗಿ ಕೇಂದ್ರೀಕರಿಸಿ ನಿರಂತರವಾದ ಧ್ಯಾನದಲ್ಲಿ ತೊಡಗಿದಾಗ ಅತೀಂದ್ರಿಯ ಪ್ರಜ್ಞೆಯು ಸ್ಫುರಿಸಿ ಸತ್ಯ ದರ್ಶನವಾಗುತ್ತದೆ. ಅರಿಷಡ್ವರ್ಗಗಳು ನಿರ್ಮೂಲನವಾಗಿ ಮನಸ್ಸು ಶಾಂತವಾಗಿರಬೇಕು ಹಾಗೂ ರಾಗದ್ವೇಷಗಳಿಂದ ಚಿತ್ತ ಶುದ್ಧವಾಗಿದ್ದಾಗ ಧ್ಯಾನ ಸಿದ್ಧಿಸುತ್ತದೆ. ಲೌಕಿಕ ಜ್ಞಾನವನ್ನು ಸಂಪಾದಿಸುವ ಸಾಧನೋಪಕರಣಗಳಿಂದ ಆತ್ಮಜ್ಞಾನವನ್ನು ಪಡೆಯುವುದು ಅಶಕ್ಯವಾದ್ದರಿಂದ ನಾವು ವಿಶೇಷ ಜ್ಞಾನ ಸಾಧನವಾದ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಳ್ಬೇಕು. ಈ ವಿಶೇಷ ಅಲೌಕಿಕ ಪ್ರಜ್ಞೆಯಿಂದ ಮಾತ್ರ ಸತ್ಯ ದರ್ಶನ ಸಾಧ್ಯವಾದ್ದರಿಂದ ಸುಪ್ತವಾಗಿರುವ ಆ ಅತೀಂದ್ರಿಯ ಶಕ್ತಿಯನ್ನು ಧ್ಯಾನದಿಂದ ನಾವು ವೃದ್ಧಿ ಮಾಡಿಕೊಳ್ಳಬೇಕಾಗುತ್ತದೆ. ಆ ತಂತ್ರವನ್ನೇ ಇಲ್ಲಿ ಯಮ ಅಧ್ಯಾತ್ಮ ಯೋಗ ಎಂದು ಹೇಳುತ್ತಿದ್ದಾನೆ. ಸಂಸಾರ ಜೀವನವು ಸುಖ ದುಃಖ, ಶೀತ ಉಷ್ಣ, ಜಯ ಅಪಜಯ, ಸನ್ಮಾನ ದೂಷಣೆ ಮುಂತಾದ ದ್ವಂದ್ವಗಳಿಂದ ಕೂಡಿದೆ. ಆತ್ಮಜ್ಞಾನವನ್ನು ಪಡೆದ ಧೀರನು ಈ ಎಲ್ಲ ದ್ವಂದ್ವಗಳಿಂದ ಬಿಡಿಸಿಕೊಂಡು ಸಾಕ್ಷೀಭಾವದಿಂದ ಸದಾ ಸಮಾಧಾನದಿಂದ ಇರುತ್ತಾನೆ ಎನ್ನುತ್ತದೆ ಶ್ರುತಿ. ನಮಸ್ಕಾರ. ನನ್ನ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.